ನಮಸ್ತೆ ಗೆಳೆಯರೆ. 8th ಪೇ ಕಮಿಷನ್ ಎಲ್ಲರೂ ಈ ಒಂದು ಯೋಜನೆಗಾಗಿ ಕಾಯ್ತಾ ಇದ್ದಾರೆ, ನನಗೆ ಗೊತ್ತು. ಸೊ ಸದ್ಯದ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸದ್ಯ 7ನೇ ವೇತನ ಆಯೋಗ ಚಾಲ್ತಿಯಲ್ಲಿದೆ, ಎಲ್ರಿಗೂ ಗೊತ್ತಿದೆ. ಅದರ ನಂತರ 8ನೇ ವೇತನ ಆಯೋಗ ಬರಬೇಕು. 2016ರಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಬಂದಿದ್ದು. ಅದಕ್ಕೂ ಮುಂಚೆ 2014 ಅವರು ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಡಿ ಏನಿದೆ ಅನೇಕ ವೇತನ ಪರಿಷ್ಕರಣೆ ಮಾಡಿ ಲಾಭ ಸಿಗುವ ಹಾಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆ ಯೋಜನೆ ತಂದಿರ್ತಾರೆ. ಅದೇ ರೀತಿ ಇವಾಗಲೂ ಕೂಡ 2026ಕ್ಕೆ ನಾರ್ಮಲಾಗಿ ನೋಡೋದಾದರೆ 10 ವರ್ಷಕ್ಕೊಂದ್ಸಲ ವೇತನ ಚೇಂಜ್ ಆದಾಗ 8ನೇ ವೇತನ ಆಯೋಗ 2026ಕ್ಕೆ ಜಾರಿಗೆ ಬರಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಆಯೋಗಕ್ಕೆ ಒಂದು ವರದಿ ನೀಡಿದಾರಾ ಅಥವಾ ಆಯೋಗನ ಅವರು ನಿಯೋಜಿಸಬೇಕಾ ಏನು ಅಂತ ನೋಡೋಣ ಬನ್ನಿ. ಈಗ 8ನೇ ವೇತನ ಹೆಚ್ಚಾದರೆ ಅದರಿಂದ ಸಿಗೋ ಲಾಭ ಏನಿದೆ ಮತ್ತು ನೌಕರರಲ್ಲಿ ಏನಿದೆ, ನಿರೀಕ್ಷೆ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. 7ನೇ ವೇತನ ಆಯೋಗ ಜಾರಿ ಏನಾದರೂ ಆದರೆ ಅಂದರೆ ಕ್ಲೋಸ್ ಆಗಿ 8ನೇ ವೇತನ ಏನಾದರೂ ಜಾರಿಗೆ ಬಂದರೆ ಅಂದರೆ 10 ವರ್ಷಗಳ ನಂತರ ಅಂದರೆ 2020 ನಾನು ಆವಾಗಲೇ ಹೇಳ್ದಂಗೆ ಇವಾಗ ಜನವರಿಯಲ್ಲಿ ಅನುಷ್ಠಾನಗೊಳ್ಳುವ ನಿರೀಕ್ಷೆ ಇದೆ. ಸರ್ಕಾರ ನೌಕರರು ಹಣದುಬ್ಬರ ಸರಿದೂಗಿಸಲು ಈಗ ನೀವೇ ನೋಡ್ಬೋದು 2016ಕ್ಕೂ ಮತ್ತು 2026ಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ. ತುಂಬ ಕಾಸ್ಟ್ ಎಲ್ಲಾದರೂ ಒಂದು ಬೆಲೆ ಕೂಡ ಜಾಸ್ತಿ ಆಗಿದೆ. ಸೊ ಈ ಹಣದುಬ್ಬರ ಸರಿದೂಗಿಸಲು 8ನೇ ವೇತನ ಅವಶ್ಯಕ ಅಂತ ತುಂಬ ಒಂದು ಆಯೋಗಗಳು, ಎಂಪ್ಲಾಯೀಸ್ ಏನಿದೆ, ಒಂದು ನೌಕರರ ಸಂಘಗಳು ಕೂಡ ಈ ಒಂದು 8ನೇ ವೇತನ ಜಾರಿಗೆ ತರಬೇಕು ಅಂತ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ, 8ನೇ ವೇತನ ಆಯೋಗದಡಿ ವೇತನ ಹೆಚ್ಚಿಸುವ ಪ್ರಮಾಣದಲ್ಲಿ ಏರಿಕೆ ಮಾಡಲಿದೆ, ಹೆಚ್ಚು ಲಾಭ ಸಿಗಲಿದೆ ಅಂತ ಕೂಡ ಅಂದಾಜು ಮಾಡಿದ್ದಾರೆ. ಏನಾದರೂ ಈ ಹೊಸ ವೇತನ ಆಯೋಗದಡಿ ಮೂಲಕ ವೇತನ ಭಾರೀ ಹೆಚ್ಚಳ ಮಾಡಬಹುದು ಅಂತ ನಿರೀಕ್ಷೆ ಕೂಡ ಇದೆ. ಮತ್ತು ಹೆಚ್ಚಳವು ಫಿಟ್ಮೆಂಟ್ ಅಂಶವನ್ನು ಆಧರಿಸಿ ಸರ್ಕಾರ ಪರಿಷ್ಕೃತ ವೇತನ ಶ್ರೇಣಿಯ ಪರಿಚಯಿಸಲಿದ್ದು ಇದರಿಂದ ನೌಕರರಿಗೆ ಎಲ್ಲ ಹಂತಗಳಿಂದ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ಬೋದು, ಕರ್ನಾಟಕದಲ್ಲೂ ಕೂಡ 6ನೇ ವೇತನದಿಂದ 7ನೇ ವೇತನಕ್ಕೆ ಬಂದರೆ ಎಷ್ಟೆಲ್ಲ ಲಾಭಗಳು ಸಿಕ್ತು. ಈಗ ರೀಸೆಂಟಾಗಿ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೂಡ 200 ಇದ್ದನ್ನು 500 ರೂಪಾಯಿಗೆ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ತುಟ್ಟಿ ಭತ್ಯೆ ಏನಂತಾರೆ, DA ಮತ್ತು DR ಸೇರಿದಂತೆ ವಿವಿಧ ಭತ್ಯೆಗಳ ಪ್ರಮಾಣ ಹೆಚ್ಚಿಗೆ ಮಾಡಲೇಬೇಕು. ಸೊ ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಹಣದುಬ್ಬರನ ಸರಿದೂಗಿಸಲೇಬೇಕು. ಸೊ ಇದಲ್ಲದೆ ಪಿಂಚಣಿ ಪ್ರಯೋಜನಗಳು ಆಲ್ರೆಡಿ ಕೇಂದ್ರ ಸರ್ಕಾರ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ನ ಕೂಡ ತಂದಿದ್ದಾರೆ. ಬಟ್ ಅದನ್ನು ಮ್ಯಾಂಡೇಟರಿ ಅಲ್ಲ, ನೀವು ಬೇಕಾದರೆ NPS ಅಲ್ಲಾದರೂ ಕಂಟಿನ್ಯೂ ಆಗ್ಬೋದು ಅಥವಾ UPSನ ಸಹ ತಗೋಬೋದು. ಬಟ್ ಒಂದು ಸಲ ನೀವು UPSನ ತಗೊಂಡ್ರೆ NPSನ ತಗೊಳಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಆ ಯೋಜನೆ ಬಂದು ನಿಮಗೆ ಏಪ್ರಿಲ್ 2025 ನಂತರ ಸಿಗುತ್ತೆ. ಸೊ ಆ ಯೋಜನೆ ಕೂಡ ತುಂಬ ಲಾಭದಾಯಕವಾಗಿದೆ. ನೀವು ನನ್ನ ಹಳೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಚೆಕ್ ಮಾಡ್ಬೋದು UPS ಬಗ್ಗೆ. ಓಕೆನಾ, ಅದು ಕೂಡ ನಿಮಗೆ ಈ ಥರ ಹೆಚ್ಚಿನ ಒಂದು ಪಿಂಚಣಿ ಯೋಜನೆಗಳು ಸಹ ಸಿಗಲಿದೆ ಅಂತ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು 8th ಪೇ ಕಮಿಷನ್ ಅಪ್ಡೇಟ್, ಮೂಲ ವೇತನ ಗಣನೀಯ ಏರಿಕೆ. ಓಕೆನಾ, 8ನೇ ವೇತನ ಆಯೋಗದಡಿಯಲ್ಲಿ ಏನಾದರೂ ವೇತನ ಹೆಚ್ಚಳ ನಿರ್ಧರಿಸುವ ಫಿಟ್ಮೆಂಟ್ ಅಂಶದ ಮೇಲೇ ನಿಮಗೆ ವೇತನ ಜಾಸ್ತಿ ಮಾಡೋದು. ಅದನ್ನು ಏನಂತ ಪರಿಗಣಿಸಿದ್ದಾರೆ ಅಂದರೆ ಈ ಅಂಶ 3.68 ಆಗಿದ್ದಲ್ಲಿ ಮೂಲ ವೇತನಗಳಲ್ಲಿ ಗಣನೀಯ ಏರಿಕೆ ಆಗಬಹುದು ಕೂಡ ಅಂದಾಜಿಸಾಗಿದೆ. ಈ ಫಿಟ್ಮೆಂಟ್ ಏನಾದರೂ 3.68 ಆದರೆ ಸೊ ನಾರ್ಮಲಿ ಮೂಲ ವೇತನದ ಮೇಲೆ ಜಾಸ್ತಿ ಆಗುತ್ತೆ ಅಂತ ಕೂಡ ಅಂದಾಜು ಮಾಡಿದ್ದಾರೆ. ಇನ್ನು 8ನೇ ವೇತನ ಆಯೋಗದ ಜಾರಿಯಿಂದ ಕೇಂದ್ರ ಸರ್ಕಾರಿ ನೌಕರರು ಯಾರಿದ್ದಾರೆ, ಸೊ ಈ 8ನೇ ವೇತನ ಆಯೋಗ ಜಾರಿಯಿಂದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಒಟ್ಟು ಆದಾಯದ ಒಟ್ಟಾರೆ ಗಳಿಕೆಯಲ್ಲಿ 25% 35% ಸಂಭಾವ್ಯ ಹೆಚ್ಚಾಗಬಹುದು ಅಂತ ಕೂಡ ಅಂದಾಜು ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಾಯ್ತಲ್ಲ, ಇಲ್ಲಿ ಫಿಟ್ಮೆಂಟ್ ಅಂಶದ ಮೇಲೆ ಕೂಡ ನಿಮ್ಮ ಮೂಲ ವೇತನ ಏನಾಗುತ್ತೆ, ಒಂದು ಬೇಸಿಕ್ ಸ್ಯಾಲ್ರಿ ಅಂತಾರೆ ಕೂಡ ಅದು ಕೂಡ ಒಂದು ಜಾಸ್ತಿ ಇರುತ್ತೆ. ಈ ಒಂದು ಯೋಜನೆ ಆದಷ್ಟು ಬೇಗ ಬರಲಿ ಅನ್ನೋದೇ ಎಲ್ಲರ ಆಶಯ. ಇದಲ್ಲದೆ ಏನಿದೆ ಸದ್ಯದ ಪರಿಸ್ಥಿತಿ ಏನಿದೆ, ಸದ್ಯ ಅವರಿಗೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗ ಬಗ್ಗೆ ಜಾರಿ ಬಗ್ಗೆ ಯಾವುದೇ ಒಂದು ಕನ್ಫರ್ಮೇಷನ್ ಮಾಡಿಲ್ಲ. ಆದರೆ ಈ ಕಾಲದ ಮಿತಿಯನ್ನು ದೃಢೀಕರಿಸಿಲ್ಲ. ಆದರೆ 7ನೇ ವೇತನ ಆಯೋಗ ಮುಂದಿನ 18 ತಿಂಗಳಲ್ಲಿ ಅಂತ್ಯವಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದಾದ ಬಳಿಕ 2025ರಲ್ಲಿ ಈ ಹೊಸ ವೇತನ ಆಯೋಗ ಜಾರಿಗೆ ತರಬೇಕಾಗುತ್ತದೆ. ಇದರಿಂದ ನೌಕರರ ನಿರೀಕ್ಷೆಗಳು ಜಾಸ್ತಿ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಮೇಯ್ನಾಗಿ ಹಣದುಬ್ಬರ ನಾವು ಸರಿದೂಗಿಸಬೇಕು. ಸೊ ಅದರಿಂದ ಇನ್ನು ಏನಾದರೂ ಇವರು ಆಯೋಗ ರಚನೆ ಮಾಡಿದ್ರೆ ಈ ವರ್ಷನೇ ಆಯೋಗನ ರಚನೆ ಮಾಡಿ ಒಂದು ಇದಕ್ಕೆ 8th ಪೇ ಕಮಿಷನ್ಗೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ಸೊ ಏನಾದರೂ 8th ಪೇ ಕಮಿಷನ್ ಲೇಟೆಸ್ಟ್ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಮತ್ತು ನಿಮಗೆ ಎಷ್ಟು % ಜಾಸ್ತಿ ಆಗಬೇಕು, ನಿಮ್ಮ ಒಂದು ಥಾಟ್ ಏನಿದೆ ಅನ್ನೋದನ್ನ ಈ ವಿಡಿಯೋಗೆ ಕಮೆಂಟ್ಸ್ ಮಾಡಿ. 8th ಪೇ ಕಮಿಷನ್ ಬಗ್ಗೆ ನಿಮಗೇನು ಅನಿಸುತ್ತೆ, ಸೊ ಇವಾಗಿನ ಹಣದುಬ್ಬರ ಏನಿದೆ ಅನ್ನೋದನ್ನು ಈ ವಿಡಿಯೋ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.